ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮಾರು ಜನ ನಂಗೆ ಮೆಸೇಜ್ ಮಾಡಿದ್ರಿ, ಆ ಮೆಸೇಜಿಗೆಲ್ಲ ರಿಪ್ಲೈ ಮಾಡುವ ಅಂತ. ಒಂದು ಮೆಸೇಜ್ ಏನಂದರೆ ಬಾಳಂತಿ ಫುಡ್ ಬಗ್ಗೆ ಹೇಳಿ ಅಂತ, ಇನ್ನೊಂದು ನೀವು ಹಾಕಿರೋ ಫೀಡಿಂಗ್ ಡ್ರೆಸ್ ಬಗ್ಗೆ ಹೇಳಿ ಅಂತ. ನಾನು ಹಾಕಿರೋದು ಫೀಡಿಂಗ್ ಡ್ರೆಸ್ಸು, ಸುಮಾರು ಜನ ಅದನ್ನು ಗಮನಿಸಿ ಅದ್ರ ಬಗ್ಗೆಯೂ ಕೇಳಿದ್ದೀರಾ. ಇನ್ನು ಬಾಳಂತಿ ಮದ್ದಿನ ಬಗ್ಗೆ ಕೇಳಿದ್ದೀರಾ. ಸೊ ಫಸ್ಟ್ ಈಗ ನಾನು ತಗೊಳ್ತಿರೋ ಟಾಪಿಕ್ ಫೀಡಿಂಗ್ ಡ್ರೆಸ್, ಆಯಿತಾ. ಇದು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿರುವಂಥದ್ದು. ಇದರಲ್ಲಿ 2 ಲೆಂತ್ ಬರುತ್ತೆ, ಒಂದು ಫುಲ್ ಲೆಂತು, ಒಂದು ಹಾಫ್ ನಮ್ಮ ಮೊಣಕಾಲು ಆ ಲೆಂತಿಗೊಂದು. ಅದಕ್ಕೆ ನೀವು ಲೆಗ್ಗಿನ್ಸ್ ಕೂಡ ಹಾಕ್ಕೊಳ್ಬೋದು. ಇದು ತುಂಬ ಕಂಫರ್ಟೇಬಲ್, ಆಯಿತಾ. ನಾವೀಗ ಜಿಪ್ ಇರೋ ನೈಟೀಸ್ ತೊಗೊಳ್ತೀವಲ್ಲ, ಅದಕ್ಕಿಂತ ಇದು ತುಂಬ ಕಂಫರ್ಟೇಬಲ್. ನನಗೆ ಅಗಸ್ತ್ಯಂದ್ರಲ್ಲಿ ಅದೆಲ್ಲಾದರೂ ಮಕ್ಕಳಿಗೆ ತಾಗೋದು, ಕೂದಲಿಗೆ ಸಿಕ್ಕೋ ಬೀಳೋದು, ಬಟ್ಟೆ ಇನ್ನೊಂದು ಬಟ್ಟೆ ನಾವು ಹೀಗೆ ಮುಚ್ಕೊಳ್ಬೇಕು, ಅದಕ್ಕೆ ಎಲ್ಲಾದರೂ ಸಿಕ್ಕಿ ಬೀಳೋದು, ಈ ಥರದ್ದೆಲ್ಲ ಸ್ವಲ್ಪ ಕಷ್ಟ ಅದು. ಸೊ ಅದಕ್ಕಿಂತ ಇದು ಬೆಸ್ಟ್. ಫೀಡಿಂಗ್ ಕುರ್ತಿಯಲ್ಲೂ ಕೂಡ ಆ ಜಿಪ್ ಇರೋದ್ರಿಂದ ಅದು ಒಮ್ಮೊಮ್ಮೆ ಅದು ಹೋಯ್ತಂದ್ರೆ ಕಷ್ಟ. ಇನ್ನು ಎಲ್ಲಾದರೂ ಸಿಕ್ಕಿ ಬಿದ್ದರೆ, ದಾರ ಏನಾದರೂ ಸಿಕ್ಕಿ ಬಿದ್ದರೆ ಅದನ್ನು ತೆಗೆಯೋದು, ಈ ಮಕ್ಕಳಿಗಂತೂ ಫುಲ್ ಅರ್ಜೆಂಟ್ ಆಗಿರುತ್ತೆ. ಅವು ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಹಾಲು ಬೇಕು ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನೀವು ಲೇಟ್ ಮಾಡಿದರೆ ಮತ್ತು ಜೋರಾಗುತ್ತೆ. ಸೊ ಅದಕ್ಕೆ ಬೇಗ ನೀವು ಫೀಡ್ ಮಾಡಬೇಕು ಅಂದರೆ ಇದು ತುಂಬ ಕಂಫರ್ಟೇಬಲ್ ಇದೆ ಈ ಡ್ರೆಸ್ಸು. ನನ್ನ ಹತ್ರ ಇರೋದು ಒಂದನ್ನು ತೋರಿಸ್ತೇನೆ. ಈ ಥರ ಓಪನಿಂಗ್ ಅದು. ಸೊ ತುಂಬ ಬೇಗ ನಾವು ಫೀಡ್ ಮಾಡ್ಬೋದು. ನೈಟೆಲ್ಲ ತುಂಬ ಆರಾಮಾಗಿರುತ್ತೆ. ನಾವು ನಿದ್ದೆಗಣ್ಣಲ್ಲಿರ್ತೇವೆ, ಅವು ಮಧ್ಯದಲ್ಲಿ ಕೂಗ್ತಾ ಇರ್ತವೆ, ಅವಾಗೆಲ್ಲ ತುಂಬ ಈಸಿ ಆಗುತ್ತೆ ಇದರಲ್ಲಿ ಫೀಡ್ ಮಾಡೋಕ್ಕೆ. ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿರೋದು. ನನ್ನ ಹತ್ರ ಒಂದು 6 ಸೆಟ್ಸ್ ಇದೆ. ಸೊ 2+2+2 ಆ ಥರ ನಾನು ಆರ್ಡರ್ ಹಾಕ್ಕೊಂಡಿದ್ದೆ. ಕಾಂಬೋ ಆಫರ್ ಇತ್ತು. ಸೊ ನಾನು ಅದನ್ನು, ಈ ಪ್ರಾಡಕ್ಟಿದ ಡೀಟೇಲ್ಸನ್ನು ಟ್ಯಾಗ್ ಮಾಡಿರ್ತೇನೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲೂ ಲಿಂಕನ್ನು ಹಾಕಿರ್ತೇನೆ. ಬೈ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಆ ಜಿಪ್ ನೈಟೀಸ್ಗಿಂತ ಇದು ಒಂದು 90% ಬೆಟರ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯದಾಗುತ್ತೆ. ನಾನು ಇದನ್ನೇ ಪ್ರಿಫರ್ ಮಾಡೋದು. ನೀವು ಯಾರೇ ಬಸ್ರಿ ಇದ್ದವ್ರು ಇರಲಿ, ಬಾಳಂತಿ ಇರಲಿ, ಇದು ಸೂಪರ್ ಆಗಿರುತ್ತೆ. ನೀವು ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಇದನ್ನು ಹಾಕ್ಕೊಂಡು ಹೋಗ್ಬೋದು. ಇದೊಂಥರ ಡ್ರೆಸ್ ಥರನೂ ಫೀಲ್ ಆಗುತ್ತೆ. ಫೀಡಿಂಗ್ ಮಾಡೋಕ್ಕೂ ಈಸಿ. ಆ ಕುರ್ತಿ ಜಿಪ್ ಇರೋದೆಲ್ಲ ನನ್ನ ಹತ್ರನೂ ಇದೆ, ಬಟ್ ಅದೆಲ್ಲ ಅಷ್ಟೊಂದು ಒಳ್ಳೇದಾಗಲ್ಲ. ಅದು ಮತ್ತೆ ನೀವು ಬೇಲಿಂದ ಏನಾದರೂ ಹಾಕ್ಕೊಳ್ಬೇಕು. ಹಾಗೆ ಇದು ಫುಲ್ ಕವರು ಮಾಡುತ್ತೆ. ನಿಮಗೆ ಇನ್ನೊಂದು ಬಟ್ಟೆ ಏನೋ ಹಾಕ್ಕೋಬೇಕು, ಅವು ಏನೋ ಸರಿಸ್ತಾ ಇರ್ತವೆ. ಹೀಗೆ ಹಾಕೊಂಡಾವಾಗ ಅದು ಕಂಫರ್ಟೇಬಲ್ ಆಗಿರಲ್ಲ ಮಕ್ಕಳಿಗೂ ಕೂಡ, ಆ ಥರ ಎಲ್ಲ. ಸೊ ಇದು ತುಂಬ ಒಳ್ಳೇದಾಗತ್ತೆ. ಇದು ನನಗೆ ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಇದನ್ನು ಬೈ ಮಾಡ್ಬೋದು, ಆಯಿತಾ. ಇನ್ನು ನೆಕ್ಸ್ಟು ಇನ್ನೇನೆಲ್ಲ ತಯಾರಿ ಇಟ್ಕೊಂಡಿದ್ರಿ ಕೇಳಿದ್ರಿ. ಸೊ ನಾನೇ ಸ್ಟಿಚ್ ಮಾಡೋದ್ರಿಂದ ನಾನು 2-3 ಲಂಗೋಟ್ ಹೊಲ್ಕೊಂಡಿದ್ದೆ, ಆಯ್ತಾ. ಲಂಗೋಟ್ ಬಟ್ಟೆದು ನಿಮ್ಮ ಕಂಫರ್ಟೇಬಲ್ ಕ್ಲಾತ್ ನೀವು ಯೂಸ್ ಮಾಡ್ಬೋದು. ಏನಂದರೆ ಸಾಫ್ಟ್ ಇರೋ ಕ್ಲಾತನ್ನು ಯೂಸ್ ಮಾಡಿಕೊಂಡು ನಾನು ಈ ಥರ ಲಂಗೋಟ್ಸನ್ನು, ಈ ಥರ ಟೈ ಮಾಡೋ ಲಂಗೋಟ್ಸನ್ನು ಹೊಲ್ಕೊಂಡಿದ್ದೆ. ಇನ್ನು ಟ್ರಯಾಂಗಲ್ ಶೇಪಲ್ಲೂ ಕೂಡ ಹೊಲಿತಾರೆ, ಬಟ್ ಅದಕ್ಕಿಂತ ಇದು ಕಂಫರ್ಟೇಬಲ್ ಇತ್ತು. ಸೊ ಈ ಥರನೇ ಯೂಸ್ ಮಾಡಿದ್ದೇನೆ. 1.5 ತಿಂಗಳ ತನಕ ಅಂತೂ ಇದು ಸೂಪರ್ ಬೆಸ್ಟ್. ಯಾಕೆಂದರೆ ಪಾಟಿ ತುಂಬ ಸಲ ಮಾಡ್ತವೆ, ಸೂಸು ತುಂಬ ಸಲ ಮಾಡ್ತವೆ. ನೈಟ್ ನೀವು 2-3 ಬಟ್ಟೆಯನ್ನು ತೆಗಿಬೇಕು. ಅದಕ್ಕಿಂತ ಇದು ಬೆಸ್ಟ್. ಇದು ಒಂದನ್ನೇ ನೀವು ತೆಗೆದು ಬೇರೆ ಹಾಕ್ತಾ ಇದ್ರೆ ಆಯಿತು. ಸೊ ದಿಸ್ ಇಸ್ ದ ಬೆಸ್ಟ್ ಒನ್. ಸೊ ನಾನು ಇದೆರಡನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ಇದೆರಡನ್ನು ನೀವು ರೆಡಿ ಇಟ್ಕೊಳ್ಳಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಮತ್ತು ಬೇರೆ ಏನು ಬೈ ಮಾಡಿಲ್ಲ ನಾನು, ಆ ಥರ ಏನೂ ಇಲ್ಲ. ಪ್ಯಾಂಟೀಸ್, ಈ ಪ್ಯಾಡೆಡ್ ಪ್ಯಾಂಟೀಸ್ ಬರುತ್ತೆ, ಅದು ಕೂಡ ತುಂಬ ಕಂಫರ್ಟೇಬಲ್ ಇದೆ. ಸೊ ಅದನ್ನು ನೀವು ಬೈ ಮಾಡ್ಬೋದು. ಬ್ಲೀಡಿಂಗ್ ಎಲ್ಲ ಆದವಾಗ ಅದೆಲ್ಲ ತುಂಬ ಯೂಸ್ ಆಗುತ್ತೆ. ಇನ್ನೇನಿಲ್ಲ, ಇಷ್ಟೇ, ಆಯಿತಾ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಾಳಂತಿ ಊಟದ ಬಗ್ಗೆ ಅಥವಾ ಫುಡ್ ಬಗ್ಗೆ ಅದೇ ಏನು ಅಂತ ಹೇಳ್ತೇನೆ. ನಾನು ಯಾವ ಥರ ಮಾಡಿದ್ದೇನೆ ಅಂತ ಹೇಳೋದಷ್ಟೇ, ಆಯಿತಾ. ನಿಮಗೂ ಕೂಡ ಅದು ಇಷ್ಟ ಆದರೆ, ಹೌದು ಅಂತ ಅನಿಸಿದರೆ ನೀವು ಕೂಡ ಫಾಲೋ ಮಾಡ್ಬೋದು. ಸೊ ನನ್ನ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಲಾಟ್ಸ್. ಥ್ಯಾಂಕ್ ಯು. ಬಾಯ್.